ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಮೇ 7ರಂದು ಅಂತಿಮ ವರದಿ ಸಲ್ಲಿಸೋದಕ್ಕೆ ಡೆಡ್ಲೈನ್ ಕೊಟ್ಟಿದೆ ಹೈಕೋರ್ಟ್. ಅಂತಿಮ ವರದಿ ಬಳಿಕ ಪಿ ರಿಪೋರ್ಟ್ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಮಹತ್ವವಾದಂತಹ ತೀರ್ಪು ಕೋರ್ಟಿಂದ ಇವತ್ತು. ಅಂತಿಮ ವರದಿಯ ನಂತರದಲ್ಲಿ ಬಿ ರಿಪೋರ್ಟ್ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಲೋಕಾಯುಕ್ತ ಬಿ ರಿಪೋರ್ಟ್ಗೆ ಇಡಿ ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು. ಮತ್ತೊಂದು ಕಡೆ ದೂರುದಾರ ಕೃಷ್ಣ ಅವರು ಕೂಡ ತಕರಾರು ಅರ್ಜಿ ಸಲ್ಲಿಕೆ ಮಾಡಿದ್ರು. ಇಡಿ ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಅಂತ ಮತ್ತೆ ಹೇಳಿದೆ ಕೋರ್ಟ್. ಕೇವಲ 4 ಜನ ಅಲ್ಲ, ಎಲ್ಲರನ್ನೂ ವಿಚಾರಣೆ ನಡೆಸಿ ವರದಿಯನ್ನ ಕೊಡಿ. 7ನೇ ತಾರೀಕು ಡೆಡ್ಲೈನ್, ಮೇ 7 ತನಿಖೆಯನ್ನ ಮುಂದುವರಿಸುವುದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಲೋಕಾಯುಕ್ತ ಪೊಲೀಸರಿಗೆ ಜನಪ್ರತಿನಿಧಿಗಳ ಕೋರ್ಟ್ನ ಸೂಚನೆ ಇದು. ಮೇ 7ರ ತನಕ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತೆ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಒಂದು 25-26 ದಿನಗಳ ಕಾಲ ಇಲ್ಲಿಂದ ಅಲ್ಲಿವರೆಗೆ. ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿರುವಂಥದ್ದು, ಬಟ್ ಸಂಪೂರ್ಣವಾಗಿ ಸಲ್ಲಿಕೆ ಮಾಡಿ ಅಂತ ಕೋರ್ಟ್ ಹೇಳಿದೆ. ಇದಕ್ಕೆ ತಕರಾರು ಅರ್ಜಿಯನ್ನ ಇಡಿ ಕೂಡ ಸಲ್ಲಿಕೆ ಮಾಡಬಹುದು ಅಂತ ಕಾಲಾವಕಾಶವನ್ನ ಕೊಟ್ಟಿದೆ. ಬಟ್ ಎಲ್ಲದಕ್ಕೂ ಡೆಡ್ಲೈನ್ ಮೇ 7ನೇ ತಾರೀಕು. ಸಿಎಂ ಹಾಗೂ ಸಿಎಂ ಕುಟುಂಬ ಉಳಿಸೋದಕ್ಕೆ ಪ್ರಯತ್ನ ನಡೆದಿತ್ತು. ಐಪಿಎಸ್ ಅಧಿಕಾರಿಗಳು ಈ ರೀತಿ ಪ್ರಯತ್ನವನ್ನ ಮಾಡಿದ್ರು. ರಾಜ್ಯದ ಜನ ಇದನ್ನ ಗಮನಿಸಬೇಕು ಅಂತ ಹೇಳಿದ್ದಾರೆ ಸ್ನೇಹಮಯಿ ಕೃಷ್ಣ. ಮೂಡಾ ಪ್ರಕರಣದ ಪ್ರಮುಖ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಹೇಳಿಕೆ ಇದು. ತನಿಖೆ ಪೂರ್ಣಗೊಳಿಸದೆ ಅಧಿಕಾರಿಗಳಿಂದ ಕೋರ್ಟ್ಗೆ ವರದಿ ಸಲ್ಲಿಕೆ ಆಗಿದೆ. ಅಂತಿಮ ವರದಿ ಅಂದ್ರೆ ಏನು ಅಂತ ಐಪಿಎಸ್ ಅಧಿಕಾರಿಗಳಿಗೆ ಗೊತ್ತೇ ಇಲ್ಲ. ಈ ಐಪಿಎಸ್ಗಳಿಗೆ ಅಪರಾಧ ಕೃತ್ಯ ಗೊತ್ತಿಲ್ಲ, ಸಾಕ್ಷ್ಯ ಗೊತ್ತಿಲ್ಲ. ನಮ್ಮಂತ ಹೋರಾಟಗಾರರಿಗೆ ಅನ್ಯಾಯ ಮಾಡಬೇಡಿ ಅಂತ ಹೇಳಿದ್ದಾರೆ. ಪ್ರಮುಖವಾಗಿ ಈ ವಿಚಾರವನ್ನು ಗಮನಿಸಬೇಕು. ಯಾಕೆ ಅಂತ ಹೇಳಿದ್ರೆ IPS ಅಧಿಕಾರಿಗಳನ್ನು ಮಹಾನುಭಾವರಿಗೆ ತನಿಖೆ ಅಂದರೆ ಏನು ಅಂದರೆ ಏನು, ಅಂತಿಮ ವರದಿ ಅಂದರೆ ಏನು ಅಂತ ಸಾಮಾನ್ಯ ಜ್ಞಾನ ಇಲ್ಲ ಅಂಥೇಳಿ ಇಲ್ಲಿ ಸ್ಪಷ್ಟ ಗೊತ್ತಾಗಿದೆ. ಇದು ಅಂತಿಮ ವರದಿ, ಇದನ್ನು ಅಂಗೀಕರಿಸಬೇಕು ಅಂತೇಳಿ ಮಾನ್ಯ ನ್ಯಾಯಾಲಯಕ್ಕೆ ಒಂದು ವರದಿಯನ್ನು ಸಲ್ಲಿಸಿದರು. ನಾನು ಮಾನ್ಯ ನ್ಯಾಯಾಲಯಕ್ಕೆ ಸ್ಪಷ್ಟವಾಗಿ ನಾನು ತಕರಾರು ಅರ್ಜಿ ಹೇಳಿದೆ, ಇದು ಅಂತಿಮ ವರದಿ ಅಲ್ಲ. CRPC 173 ಸ್ಪಷ್ಟವಾಗಿ ಅಂತಿಮ ವರದಿ ಅಂದರೆ ಏನು ಅಂತ ಹೇಳುತ್ತೆ. ಅಂದರೆ ತನಿಖೆಯ ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರ ಇನ್ನು ತನಿಖೆಯ ಪ್ರಕ್ರಿಯೆ ಯಾವುದೂ ಇಲ್ಲ ಅಂತ ಕಂಡು ಬಂದಾಗಷ್ಟೇ ಅಂತಿಮ ವರದಿ ಅಂತ ಸಲ್ಲಿಸಬೇಕು ಅಂತ ಸ್ಪಷ್ಟ ಕಾನೂನು ಹೇಳುತ್ತೆ. ಇದನ್ನು ಉಲ್ಲಂಘನೆ ಮಾಡಿ ಅಥವಾ ಇದರ ಬಗ್ಗೆ ತಿಳುವಳಿಕೆ ಇಲ್ಲ ಅನ್ನೋ ರೀತಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದವ್ರನ್ನ ರಕ್ಷಣೆ ಮಾಡುವ ದುರುದ್ದೇಶದಿಂದ ಮಧ್ಯಂತರ ವರದಿನ ಅಂದರೆ ತನಿಖೆ ಪೂರ್ಣಗೊಳಿಸದೆ ಕಾನೂನು ಬಾಹಿರವಾಗಿ ಅಂತಿಮ ವರದಿ ಅಂತೇಳಿ ಸಲ್ಲಿಸಿದರು. ಪ್ರಮುಖವಾಗಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಲೈವ್ ನಲ್ಲಿದ್ದಾರೆ. ಗಂಗಾಧರ್, ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಬಿಗ್ ಡೇ ಆಗಿತ್ತು ಸಿಎಂ ಅವರ ಪಾಲಿಗೆ. ಬಟ್ ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆ ಮಾಡಿದಂತಹ ಈ ಒಂದು ಬಿ ರಿಪೋರ್ಟ್ ಮೇಲೆ ಬಹಳಷ್ಟು ಅನುಮಾನಗಳು ಅಥವಾ ಚರ್ಚೆಗಳು ಮೂಡ್ತಾ ಇದೆ. ಯಾಕಂದ್ರೆ ಈಗ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರುವಂತದ್ದು ಸಲ್ಲಿಕೆ ಮಾಡಿರುವಂತದ್ದು ಅಂತಿಮ ರಿಪೋರ್ಟ್ ಅಲ್ವೇ ಅಲ್ಲ ಅಂತ. ಯಾಕೆ ತರಾತುರಿಯಲ್ಲಿ ಆ ಒಂದು ಬಿ ರಿಪೋರ್ಟ್ ಹಾಕೋದಕ್ಕೆ ಮುಂದಾದ ಹಾಗಾದ್ರೆ ಲೋಕಾಯುಕ್ತ ಅಧಿಕಾರಿಗಳು? ಅರುಣ್, ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಬುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆ ಮಾಡಿರುವಂಥ ಬಿ ರಿಪೋರ್ಟನ್ನು ಪ್ರಶ್ನೆ ಮಾಡಿ ಒಂದು ಕಡೆ ಇಡಿ ಅಧಿಕಾರಿಗಳಾಗಿರ್ಬೋದು, ಮತ್ತೊಂದು ಕಡೆ ಲೋಕಾಯುಕ್ತ ಸಂಬಂಧಪಟ್ಟಂತೆ ಇನ್ನೊಂದು ತಕರಾರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಅವರು ಇವತ್ತು ಒಂದು ಆರ್ಡರ್ ಆಗಿರುವಂಥದ್ದು, ಅಂದರೆ ಮೇ 7ನೇ ತಾರೀಕುವರೆಗೂ ಕೂಡ ಆ ಒಂದು ಅಂತಿಮ ವರದಿ ಸಲ್ಲಿಕೆಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸರ್, ಸ್ನೇಹಮಯಿ ಕೃಷ್ಣ ಅವರು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತಿನ ಆದೇಶದ ಬಗ್ಗೆ ಹೇಳೋದಾದರೆ ಸರ್, ಮಾನ್ಯ ನ್ಯಾಯಾಲಯ ಲೋಕಾಯುಕ್ತ ವರದಿನ ಪರೋಕ್ಷವಾಗಿ ತಿರಸ್ಕಾರ ಮಾಡಿದ್ರು. ಅಂದರೆ ಇದು ಅಂತಿಮ ವರದಿ ಅಲ್ಲ, ಹಾಗಾಗಿ ಇದ್ರ ಬಗ್ಗೆ ಯಾವುದೇ ನಿರ್ಣಯ ಬರೋಕ್ಕಾಗಲ್ಲ ಅಂಥೇಳಿ ಅವರು ವರದಿಯನ್ನು ಪರೋಕ್ಷವಾಗಿ ತಿರಸ್ಕಾರ ಮಾಡಿರೋವಂಥದ್ದು. ಮತ್ತು ತನಿಖೆಯನ್ನು ಸರಿಯಾದ ರೀತಿ ನಡೆಸಿ ಅಂತಿಮ ಒಂದು ವರದಿಯನ್ನು ಸಲ್ಲಿಸಿ ಅಂತೇಳಿ ಸ್ಪಷ್ಟವಾಗಿ ಆದೇಶ ಮಾಡಿದೆ. ಸೊ ಈಗಲಾದರೂ ತನಿಖಾಧಿಕಾರಿಗಳು ತಮ್ಮ ಕರ್ತವ್ಯ ಲೋಪವನ್ನು ಅರ್ಥಕೊಂಡು ಮಾನ್ಯ ನ್ಯಾಯಾಲಯದ ಆದೇಶಕ್ಕೆ ಅನುಗುಣವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ನಡೆಸಿ ಯಾವುದೇ ವ್ಯಕ್ತಿಯ ಪ್ರಭಾವಕ್ಕೆ ಒಳಗಾಗದೆ ನಿಮ್ಮ ಕರ್ತವ್ಯಕ್ಕೆ ಅನುಗುಣವಾಗಿ ತನಿಖೆಯನ್ನು ನಡೆಸಿ ಸತ್ಯಾಂಶ ಕೂಡ ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಈ ಮೂಲಕ ಅವ್ರಿಗೆ ಮನವಿ ಮಾಡ್ಕೊಳ್ತೀವಿ. ಸರ್, ನೀವು ಕೊಟ್ಟಿದ್ದಂಥ ಸಲ್ಲಿಕೆ ಮಾಡಿದಂಥ ತಕರಾರು ಅರ್ಜಿ ಏನಿತ್ತು, ಅರ್ಜಿ ಸಲ್ಲಿಕೆ ಮಾಡಿದ್ರು, ಮತ್ತು ಬಿ ಡಿ ಮಾಡಿರೋ ತಕರಾರು ಅರ್ಜಿಗೆ ಮತ್ತೆ ಕೂಡ ತಕರಾರು ಅರ್ಜಿ ಆಗ್ಬೋದು ಅಂತ ಕೋರ್ಟ್ ಹೇಳಿರುವಂಥದ್ದು, ಅದು ಕಂಟಿನ್ಯೂ ಆಗುವಂಥದ್ದು ಅಥವಾ ಮುಂದೆ ಅಂತಿಮ ವರದಿ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಕೂಡ ಏನಾದರೂ ನೀವು ಅದ್ರ ಬಗ್ಗೆ ತಕರಾರು ಅರ್ಜಿ ಹಾಕುವಂಥ ಸಾಧ್ಯತೆಗಳಿದೆಯಾ, ಹೇಗೆ ಅಂತ ಸರ್? ಸರ್, ಅವ್ರು ಮತ್ತೊಮ್ಮೆ ಅಂತಿಮ ವರದಿ ಸಲ್ಲಿಸಿದ ನಂತರ ಅಂದರೆ ಈಗ ಏನು ಅವರು ಸುಳ್ಳು ಅಂತೇಳಿ ಬಿ ಅಂತಿಮ ವರದಿ ಸಲ್ಲಿಸಿದ್ದೀವಿ ಅಂತ ಹೇಳಿದ್ರೆ, ಆ ರೀತಿ ಬೇರೆ ಅಂತಿಮ ವರದಿ ಸಲ್ಲಿಸಿದ್ರೆ ಮತ್ತೆ ತಕರಾರು ಅರ್ಜಿ ಸಲ್ಲಿಸುವಂಥದ್ದು ಅದನ್ನು ಪ್ರಶ್ನೆ ಮಾಡುವಂಥ ಇದ್ದೇ ಇರ್ತದೆ.
ಆದರೆ ಮುಂದಿನ ದಿನಗಳಲ್ಲಿ ಅವರು ಯಾವ ರೀತಿ ಒಂದು ವರದಿ ಸಲ್ಲಿಸಿರೋ ಮೇಲೆ ಅದು ನಿರ್ಣಯ ಆಗುತ್ತೆ. ನೀವು ಲೋಕಾಯುಕ್ತ ಅಧಿಕಾರಿಗಳ ಒಂದು ತನಿಖಾ ವೈಖರಿ ಬಗ್ಗೆ ಒಂದು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ IPS ಅಧಿಕಾರಿಗಳ ಬಗ್ಗೆ ಎಲ್ಲ ಹೇಳೋದು. ಸರ್, IPS ಅಧಿಕಾರಿ ಅಂದರೆ ಅದಕ್ಕೊಂದು ಘನತೆ ಇದೆ ಸರ್. ಅಂದರೆ ಅವರು ಸತ್ಯವನ್ನು ಎತ್ತಿ ಹಿಡಿತಾರೆ, ಅವ್ರು ನಿಷ್ಪಕ್ಷ ತನಿಖೆ ಮಾಡ್ತಾರೆ, ಒಂದು ಅಪರಾಧ ಕೃತ್ಯದ ಬಗ್ಗೆ ಸರಿಯಾದ ರೀತಿಯಲ್ಲಿ ಒಂದು ವರದಿಯನ್ನು ಸಲ್ಲಿಸುವ ಮೂಲಕ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸ್ತಾರೆ ಅಂತ. ಆದರೆ ಇಲ್ಲಿ ನೋಡಿದಾಗ ಏನು ತನಿಖಾಧಿಕಾರಿಗಳಿದ್ದಾರೆ IPS ಅಧಿಕಾರಿ ಅಂತ ಹೇಳ್ತಾರೆ, ಅವರಿಗೆ ಸಾಮಾನ್ಯ ಜ್ಞಾನ ಅನ್ನೋದು ಇಲ್ಲ ಅಂತೇಳಿ ಸ್ಪಷ್ಟವಾಗಿ ನಾನು ಮಾನ್ಯನೆಲ್ಲ ಗಮನಕ್ಕೆ ತಂದಿದ್ದೀನಿ. ಸೊ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಅಂತಿಮ ವರದಿ ಅಂದರೆ ಏನೂ ಗೊತ್ತಿಲ್ಲ. ಓಕೆ, ಕಾರಣ ಸ್ಪಷ್ಟವಾದ ಅಂತಿಮ ವರದಿ ಅಂದರೆ ಏನು ಅಂತೇಳಿ ಆ ಒಂದು ಬಗ್ಗೆ ತಿಳುವಳಿಕೆ ಇಲ್ಲದ ರೀತಿಯಲ್ಲಿ ಇವರು ಮಧ್ಯಂತರ ವರದಿನ ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ. ಮತ್ತು ನಾವು ಖಾಸಗಿ ದೂರದಲ್ಲಿ 4 ಜನ ವಿರುದ್ಧ ಮಾತ್ರ ಆರೋಪ ಮಾಡಿಲ್ಲ, ಅವ್ರ ಜೊತೆ ಇತರರು ಕೂಡ ಆರೋಪಿಗಳಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಇವರು ಬರೀ 4 ಜನದ ಬಗ್ಗೆ ಮಾತ್ರ ನಾವು ಆರೋಪ ಮಾಡಿದ ಹಿನ್ನೆಲೆಯಲ್ಲಿ ಈ ವರದಿ ಸಲ್ಲಿಸಿರೋದು. ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅವರು IPS ಅಂತ ಅನ್ಸ್ಕೊಂಡ್ರು ಕೂಡ ಅವ್ರಿಗೆ ಸಾಮಾನ್ಯ ಜ್ಞಾನ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಈಗಲಾರು ಅವ್ರು ತಪ್ಪನ್ನು ಅರ್ಥಕೊಂಡು ನಮಗೆ IPS ಅಧಿಕಾರಿಗಿರ್ಬೇಕಾದ್ರೆ ತನಿಖಾ ಒಂದು ತಿಳುವಳಿಕೆ ಇದೆ ಅನ್ನೋದನ್ನು ಪಡಿಸ್ತಾರಾ ಇಲ್ವ ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಎಸ್, ಇದಿಷ್ಟು ಅರುಣ್ ಸ್ನೇಹಮಿಕೃಷ್ಣ ಅವರ ಮಾತಾಗಿರುವಂಥದ್ದು. ಅಂದರೆ ಅಂತಿಮ ವರದಿಯ ಅನ್ನೋದ್ರ ಬಗ್ಗೆ ಅವರಿಗೆ ಅದು ಕಾನ್ಸೆಪ್ಟ್ ಏನಿದೆ ಅದ್ರ ಬಗ್ಗೆ ತನಿಖೆಯ ಬಗ್ಗೆ ಅವರಿಗೆ ಸರಿಯಾದಂಥ ಮಾಹಿತಿ ಇಲ್ಲ. ಆದರೆ ಈಗ ಸದ್ಯದ ಮಟ್ಟಿಗೆ ಏನು ಮೇ 7ನೇ ತಾರೀಕು ಅಂತಿಮ ವರದಿ ಸಲ್ಲಿಕೆ ಮಾಡೋಕ್ಕೆ ಒಂದು ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಅವತ್ತು ಅಂತಿಮ ವರದಿಯಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ ಆ ಬಗ್ಗೆ ಕೂಡ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿರುವಂಥದ್ದು. ಮತ್ತೊಂದೇ ಇಡಿ ಅಧಿಕಾರಿಗಳ ಒಂದು ತಕರಾರು ಅರ್ಜಿಯ ವಿಚಾರಣೆ ಅದಕ್ಕೆ ಅವತ್ತಿನ ಅಂದರೆ ಮೇ 7ನೇ ತಾರೀಕುವರೆಗೂ ಕೂಡ ಈಗ ತಡೆ ಕೊಟ್ಟಿರುವಂಥದ್ದು. ಮತ್ತು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಅಂತಿಮ ವರದಿ ಸಲ್ಲಿಕೆ ಆದಂಥ ನಂತರ ಏನು ಕಾನೂನು ಪ್ರಕ್ರಿಯೆಗಳೇನಾಗುತ್ತೆ, ಕೋರ್ಟಲ್ಲಿ ನ್ಯಾಯಾಧೀಶರು ಅಂತಿಮ ವರದಿಯನ್ನು ಯಾವ ರೀತಿ ಪರಿಗಣಿಸ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಆದರೆ ಸದ್ಯದ ಮಟ್ಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇವತ್ತಿನ ಒಂದು ಆದೇಶ ಏನಿದೆ ತಾತ್ಕಾಲಿಕ ರಿಲೀಫ್ ಅಂತ ಅಷ್ಟೇ ಹೇಳ್ಬೋದು ಅರುಣ್.